ಬಂದು ಮಾರಿ ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಎಲ್ಲೇ ಏನೇ ಸಣ್ಣ ಮಾಹಿತಿ ಬಂದರೂ ದಯವಿಟ್ಟು ಶೇರ್ ಮಾಡಿ. ಗಾಂಜಾದ ವಿಷಯವಾಗಿ ಇಡೀ ರಾಜ್ಯ ವಿಧಾನಸೌಧದೊಳಗನ ನಮ್ಮ ಗೃಹ ಮಂತ್ರಿಗಳು ಹಿಂದೆ ಇದ್ದಂತ ಸಾಹೇಬರು ಯಾವುದೇ ಕಾರಣಕ್ಕೂ ಜೀರೋ ಟಾಲರೆನ್ಸ್ ಅದನ್ನು ಮಾತ್ರ ಬುಡ ಸಮೇತ ಕಿತ್ತು ಹಾಕಬೇಕು. ಬೆಳೀತಕ್ಕಂಥ ನಮ್ಮ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ. ನಮ್ಮನ್ನು ವ್ಯವಸ್ಥೆಗೆ ವಿರುದ್ಧವಾಗಿ ನಮ್ಮನ್ನ ನಿಯಂತ್ರಣಕ್ಕೆ ಮೀರಿ ಇವರು ಬೆಳೀತಾ ಇದ್ದಾರೆ. ಇವ್ರು ಹಿಂಗೆ ಬೆಳೆದದ್ದಾದ್ರ ನಮ್ಮ ಮಕ್ಕಳು ಮರಿ ಹಿಂದಕ್ಕೆ ಪಂಜಾಬ್ನಾಗ ಕೇಳಿರ್ಬೇಕು ನೀವು, ಪಂಜಾಬ್ ಎಲ್ಲಿ ಹೋಗಿತ್ತು ಅಂತೇಳಿ. ಪಂಜಾಬ್ ಇಡೀ ರಾಜ್ಯನ ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ಹೋಗಿತ್ತು. ಈಗ ವಾಪಸ್ ಅದು ಬರುತ್ತೆ. ಹಂಗ ಯುವ ಜನತೆನ ಗುರಿಯಾಗಿಸ್ಕೊಂಡು ಐಸ್ ಕ್ರೀಮ್ನೊಳಗ, ಚಾಕ್ಲೇಟ್ನೊಳಗ, ಬೇರೆ ಬೇರೆ ರೂಪಗಳೊಳಗ ಅಥವಾ ಫ್ರೀಯಾಗಿ ಕೊಟ್ಟು ಅವರನ್ನು ಇದಕ್ಕೆ ಕೆಡುತ್ತಾ ಇದ್ದಾರೆ. ದಯವಿಟ್ಟು ಹೇಳಿದ್ನಲ್ಲ, ಯಾವನು ಬಳಸ್ತಾ ಇದ್ರು ಹೇಳ್ರಿ. ಯಾವನು ಸಣ್ಣ ಚೀಟ್ಗಳನ್ನ ಇಟೀಟ ಚೀಟ್ ತಂದು 100, 200, 500 ರೂಪಾಯಿ ನೋಡಿದ್ರು, ಮಾತಾಡಿಸಿದ್ರು, ಬಿಟ್ಟು ಹೋದ್ರು. ಇಲ್ಲ ಕೂಡಲೇ ಹೇಳ್ತಾರೆ, ಅಲ್ಲೇ ಅದರ ಹೋಗಿ ನೀನು ಚಂದಾಗಿ ನೋಡು ಅಂತೇಳಿ. ಪಸಂದಿ ಯಾರು ಎಲ್ಲಿದ್ರು ಅಂತೇಳಿ ಕರೆಂಟ್ ಲೊಕೇಶನ್ ಹಾಕ್ತಾರ. ಆ ಕಾರಣಕ್ಕ ಮಾದಕ ದ್ರವ್ಯ ಸಾಗಾಣಿಕೆ ಮತ್ತು ಬಳಕೆ ನಿರ್ಮೂಲನೆ ದಿನಾಚರಣೆ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತಿಂಗಳ 26ನೇ ತಾರೀಕು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸಾಹೇಬರದು ಅದ್ರ ಬಗ್ಗೆ ಹೇಳ್ತಾರ. ಅದ್ರದ್ದು ಬ್ಯಾನರ್ ಹಾಕ್ತೀವಿ. ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಅತಿ ಮುಖ್ಯವಾಗಿ ಮಕ್ಕಳ ಕಡೆಗೆ ನಾವು ಗಮನ ಹರಿಸ್ತೀವಿ. ಈಗ ಅದರಲ್ಲೂ ಯಾರು PUC ಇಂದ ಡಿಗ್ರಿವರೆಗೆ ಸ್ಟಾಫು ನಾವು 24x7 ಪೊಲೀಸ್ ಸ್ಟೇಷನ್ ಯಾವತ್ತಾದ್ರೂ ಬೀಗ ಹಾಕುತ್ತಾ? ಹಾಕುದೇ ಇಲ್ಲ. ಒಂದಿನ ಬೀಗ ಹಾಕಿರಂಗಿಲ್ಲ ಪೊಲೀಸ್. ಎಲ್ಲಾ ಕಚೇರಿಗಳು ಬೀಗ ಹಾಕ್ಬೋದು, ಪೊಲೀಸ್ ಸ್ಟೇಷನ್ ಬೀಗ ಹಾಕೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಸ್ಟೇಷನ್ ನಿಮ್ಮ ಊರ ಸಲುವಾಗಿ, ನಿಮ್ಮ ಸಲುವಾಗಿರುತ್ತೆ. ನಾವು ಬರ್ತೀವಿ, ಹೋಗ್ತಾ ಇರ್ತೀವಿ. ನಿಮ್ಮ ಅನುಕೂಲತೆ ಸಲುವಾಗಿ ಇದನ್ನು ಸರ್ಕಾರ ಮಾಡಿಕೊಟ್ಟಿರ್ತೈತಿ. ಮತ್ತು ನೀವು ಇದನ್ನ ನೆನೆಸ್ಕೊಂಡು ಹೋಗ್ಬೇಕು. ಪೊಲೀಸ್ ಸ್ಟೇಷನ್ ನಿಮಗೆ ತೊಂದರೆ ಕೊಡ್ಲಿಕ್ಕೆ ಅಥವಾ ಮೋಟಾರ್ ವೆಹಿಕಲ್ ಕೇಸ್ ಹಾಕ್ಲಿಕ್ಕೆ ಪೊಲೀಸ್ ಸ್ಟೇಷನ್ ಇರೋದಿಲ್ಲ. ನೀವು ಶಾಂತಿಯುತವಾದಂತಹ ಸಮಾಜ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗಳು ಇರ್ತಾವೆ. ಅದನ್ನ ನೀವು ಬೆಳೆಸ್ಕೊಂಡು ಅದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ. ಸೊ ನೀವೇನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀರಿ ಲಿಕ್ಕರ್ ಸಂಬಂಧಪಟ್ಟಂಗೆ. ಸುಪ್ರೀತ್ ಅವ್ರು PSI ಅವರು ನಾಳೆ ಒಂದು ಲಿಕ್ಕರ್ ಶಾಪ್ದವ್ರದ್ದು ಮೀಟಿಂಗ್ ಮಾಡಿ ನೀವೇನು ಸಲಹೆ ಕೊಟ್ಟರೆ ಅದನ್ನ ಅವ್ರು ಹೇಳ್ತಾರೆ. ಅಡ್ವಾನ್ಸ್ ಆಗಿ ಅವ್ರು ಬಾಕ್ಸ್ಗಳನ್ನು ಕೊಡಕ್ಕೆ ಹೋಗ್ಬೇಡಿ, ನೀವು ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ಮಾಡ್ತೀವಿ. ಮತ್ತು ಅಷ್ಟು ಮೇಲೆ ಏನಾದರೂ ನಿಮ್ಗೆ ಮಾಹಿತಿ ಇದ್ರೆ ಅವರು PSIದು ಇನ್ಸ್ಪೆಕ್ಟರ್ದು ಅಥವಾ 112 ಅಂತ ಒಂದು ನಂಬರ್ ಇದೆ, ಆ ಫೋನ್ ಮಾಡಿ ಇಮಿಡಿಯೇಟ್ ಬಂದು ಅಟೆಂಡ್ ಮಾಡಿ ಅದನ್ನು ಜಪ್ತಿಪಡಿಸ್ಕೊತಾರೆ ಮತ್ತು ಕೇಸ್ ಮಾಡ್ತಾರೆ. ಈ ಸಂದರ್ಭ 112 ಬಹಳ ಮುಖ್ಯ ಇದೆ. ಒಂದು ನಂಬರ್ ಇದೆ. ಮೊದಲೇ 100 ಫೋನ್ ಮಾಡ್ತಿದ್ರಿ ನೀವು, ಈಗ 100 ಮಾಡಬೇಡಿ, 112 ಫೋನ್ ಮಾಡಿ. ಏನೇ ಸಣ್ಣ ಪುಟ್ಟ ಗಲಾಟೆ ಇರಲಿ ಅಥವಾ ಏನೇ ಪೊಲೀಸ್ ಕಡೆ ಏನಾದ್ರು ಹೆಲ್ಪ್ ಆಗಬೇಕು ಅಥವಾ ಒಂದು ಎಕ್ಸ್ಪೈರಿ ಆಯ್ತು ಅಂದ್ರೆ ಬಾಂಡ್ ಅನ್ನ ನಾವು ಫಾರ್ಫಿಟ್ ಮಾಡ್ತೀವಿ, ಜಪ್ತಿಪಡಿಸ್ಕೊಳ್ತೀವಿ. 5 ಲಕ್ಷ ರೂಪಾಯಿಯನ್ನು ಸರ್ಕಾರ ಕಟ್ಟಬೇಕು. ಕಟ್ಟದೇ ಇದ್ರೆ ಅವನ ಪಾಣಿಯಲ್ಲಿ ಅದು ಎಂಟ್ರಿ ಆಗ್ತೈತಿ. 5 ಲಕ್ಷ ರೂಪಾಯಿ ಕಟ್ಟುವರೆಗೆ ಒಂದು ಪಾಣಿ ಮಾರಾಟ ಮಾಡೋದಾಗ್ಲಿ, ಟ್ರಾನ್ಸ್ಫರ್ ಆಗಲಿ, ಲೋನ್ ಆಗಲಿ ಯಾವುದೂ ಆಗೋದಿಲ್ಲ. ಅದು ನೆನಪಿರಲಿ. ಅದು ಗುಂಡಾ ಆಕ್ಟ್ ಆಗಲಿ ಮತ್ತು ಮುಂದೆ ಬೇರೆ ಬೇರೆ ಆಗ್ತವೆ. ನಾವು ಏನಾದರೂ ಕಂಪ್ನಿಯಲ್ಲಿ ಗುಂಡಾ ಓಪನ್ ಮಾಡಿದ್ರೆ ಅಥವಾ ರೌಡಿ ಶೀಟ್ ಓಪನ್ ಮಾಡಿಬಿಟ್ವಿ ಅಂದ್ರೆ ಸಾಹೇಬ್ರಾಗ್ಲಿ, ಮೇಡಮ್ಗಳಾಗ್ಲಿ ಜವಾಬ್ದಾರಿ ಮುಂದೆ ಬಂದು ಯಾರೂ ತಗೊಳಂಗಿಲ್ಲ. ನಮ್ಗೆ ಹಾಕ್ಬೇಕು ಅಂತೇಳಿ ಅವ್ರು ಬದುಕಿರೋರಿಗೆ ಕಂಪ್ನಿಯಲ್ಲಿ ಗುಂಡಾಗಳು ಓಪನ್ ಇರ್ತವೆ. ಪ್ರತಿ ಅವ್ನು ಬಾಂಡವರಲ್ಲೇ ಇರ್ತಾನೆ. ಬಾಂಡವರ್ ಅಂದ್ರೆ ಏನು? ಅವ್ನು ಯಾವುದೇ ರೀತಿ ಗಲಾಟೆ ಮಾಡಬಾರ್ದು.